ಗುರುಗಳೇ, ಕೆಲವೊಂದು ಮನೆಗಳಲ್ಲಿ ಯಾವುದೇ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡುವಂಥ ವಿಚಾರಕ್ಕೆ ಹೋಗಲ್ಲ ಗುರುಗಳೇ. ಅದು ಸ್ಟಾರ್ಟಿಂಗಲ್ಲೇ ಬ್ರೇಕಪ್ ಆಗ್ಬೋದು, ಅಥವಾ ಮಧ್ಯದಲ್ಲಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡೋಣ ಅಂದಾಗ ಅದು ಅಲ್ಲಿಗೆ ಅಡೆತಡೆಗಳು ಜಾಸ್ತಿ ಆಗ್ಬೋದು. ಈ ರೀತಿ ಯಾಕಾಗುತ್ತೆ ಗುರುಗಳೇ? ಯಾವುದೇ ಕೆಲಸವು ಕಂಪ್ಲೀಟ್ ಆಗದೆ ಇರೋದಕ್ಕೆ ಕಾರಣ ಏನು ಆ ಮನೆಯಲ್ಲಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅರ್ಧಕ್ಕೆ ಮೊಟಕಾಗೋದು, ನೀನು ಪರವಾಗಿಲ್ಲ ಆಯಿತು ನಿಲ್ತು, ಯಾಕೆ? ಇದಕ್ಕೇನಾದ್ರು ಹಲವಾರು ಕಾರಣಗಳು ಹೇಳ್ಕೊಂಡು ನಾವು ಸಮರ್ಥನೆ ಮಾಡ್ಕೊಂಡು ಸುಮ್ಮನೆ ಆಗ್ತೀವಿ. ಮುಂದಕ್ಕೆ ಸರಿ ಹೋಗ್ಬೋದು, ಮುಂದಕ್ಕೆ ಹೋದೆ. ಸೊ ಯಾಕೆ ಈ ಥರ ಅರ್ಧಕ್ಕೆ ಯಾಕೆ ಮೊಟಕಾಗಬೇಕು? ಇದ್ರ ಜೊತೆಗೆ ಇನ್ನೊಂದಿದೆ, ಯಾವುದೇ ಕೆಲಸ ಸಫಲತೆಯನ್ನು ಹೊಂದುತ್ತಾ ಇಲ್ಲ, ಅಂದರೆ ಸಕ್ಸಸ್ ಆಗ್ತಾ ಇಲ್ಲ. ಇದೆರಡೂ ಏಕಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಚಾರ. ಅದೆರಡೂ ಆಗ್ಬೋದು ಅಥವಾ ಎರಡೂ ಇಲ್ಲದೇ ಇರಬಹುದು. ಯಾಕೆ ಈ ಥರ ಆಗಬೇಕು? ನಾವು ಅಂದ್ಕೊಂಡಿದ್ದು ಕೈ ಹಾಕಿದ್ದು ಸಕ್ಸಸ್ ಆಗಬೇಕು, ಆಗ್ತಾ ಇಲ್ಲ. ಆಗತ್ತೆ ಅನ್ಕೋತೀವಿ, ಅರ್ಧಕ್ಕೆ ನಿಲ್ಲತ್ತೆ. ಇದು ಎರಡಕ್ಕೆ ಏನು ಕಾರಣ ಇರಬಹುದು ಅನ್ನೋದಕ್ಕೆ ನಾವು ಮೊದಲು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಬೀಜ ಇಲ್ಲದೆ ಹುಟ್ಟುವುದು, ಬೀಜ ಇಲ್ಲದೆ ಹುಟ್ಟುವ ಹಣ್ಣು, ಬೀಜ ಇಲ್ಲದೆ ಇರುವ ಹಣ್ಣು ಯಾವುದು ಅದು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ಬಾಳೆಹಣ್ಣು ಗುರುಗಳೇ. ಈ ಬಾಳೆಹಣ್ಣು ಅನ್ನೋ ವಿಷಯ ಇದೆಯಲ್ಲ, ನಮ್ಮ ಬಾಳೆಹಣ್ಣು ಕಾಸು ಕೊಟ್ರೆ ಸಿಗತ್ತೆ ಅಲ್ವಾ? ಈ ಬಾಳೆಹಣ್ಣಲ್ಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಸಫಲತೆಯನ್ನು ಹೊಂದುವುದಕ್ಕಾಗಿ ಪೂರ್ಣ ಫಲವನ್ನು ಪ್ರಾಪ್ತಿಯಾಗಬೇಕು. ನಾವು ಸಕ್ಸಸ್ ಆಗಿದ್ದೀವಿ ಅನ್ನೋದಕ್ಕೆ ಕಾರಣ ಗುರುತು ತೆಂಗಿನಕಾಯಿ, ಪೂರ್ಣ ಫಲ. ಅರ್ಧಕ್ಕೆ ಮೊಟಕ ಆಗ್ತಾ ಇರತಕ್ಕಂಥದ್ದು ಒಂದು, ದುಡ್ಡು ಬರಬೇಕಾಗದು ಬರ್ತಾ ಇಲ್ಲ, ಸಾಲದಲ್ಲೇ ಇದ್ದೀವಿ ಅಂತಕ್ಕಂಥದ್ದು ಇನ್ನೊಂದು. ಈ ಕಮಿಟ್ಮೆಂಟ್ ತಾನೇ ಇದು. ಇದೆರಡೂ ಅನುಭವಿಸ್ತಾ ಇರೋದು ಸಾಮಾನ್ಯವಾಗಿ ಇದೆ ಅಂತ ಅಂದ್ಕೊಳ್ಳೋಣ. ಹೌದು ಗುರುಗಳೇ, ಖಂಡಿತ ಇದೆ ಅಲ್ವಾ? ಇದು ಕಾರಣ ಏನು ಅಂತ ಪ್ರಶ್ನೆಗೆ ಹೋದರೆ ನಮಗೆ ಒಂದು ಸತ್ಯ ಅರ್ಥ ಆಗಬೇಕು. ಒಂದೊಂದು ವಿಚಾರದಲ್ಲೂ ಕೂಡ ಏನೋ ಒಂದು ಹೇಳ್ಬಿಟ್ರೆ ಸಾಕು ಅಂತಾರಲ್ಲ ನಮ್ಮ ಜನ. ಹೌದು, ನಮ್ಮ ಚಿಕ್ಕ ಮಗಂದು ಒಂದು ಹೇಳ್ಬಿಟ್ರೆ ಸಾಕು, ದೊಡ್ಡದು ಬೇಡ ಮದ್ದೊಡ್ದು ಬೇಡ ಅಂತಾರೆ. ಇದೆ ತಾನೇ? ಹೌದು ಗುರುಗಳೇ. ನಂದು ಮಾತ್ರ ಸಾಕು, ನನ್ನ ಹೆಂಡತಿ ಪರವಾಗಿಲ್ಲ, ಹೆಂಡತಿ ಚೆನ್ನಾಗಿದ್ದಾಳೆ ಅಂತಾರೆ. ಇಲ್ಲಿ ಏನಾಗಿದೆ ಅಂದರೆ, ನಾವು ಒಂದಂತೂ ತಿಳ್ಕೋಬೇಕು, ಒಂದರಿಂದ ಇನ್ನೊಂದು ಆಗಿದೆ ಅಂತ ತಿಳ್ಕೋಬೇಕು. ಇವೆರಡೂ ಸೇರಿ ಇನ್ನೊಂದು ಆಗಿದೆ ಅಂತ ತಿಳ್ಕೋಬೇಕು. ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ, ಭಾಗ ಮಾಡಿಬಿಡ್ತಾ ಇದ್ದೀವಿ ನಮ್ಮ ವೈಯಕ್ತಿಕವಾಗಿ. ಹೌದು. ಅದಕ್ಕೆ ಮನಸ್ಸಿನ ಬೀಜ ಯಾವುದು ಅಂತ ಕೇಳುತ್ತೆ. ಮನಸ್ಸಿನ ಬೀಜ ಯಾವುದು? ಮನಸ್ಸಿನ ಬೀಜ ಅಂದರೆ ಯಾವುದು? ಅದೆಂಗದು ಅಂದರೆ ಡಿಫ್ರೆಂಟಾಗಿ ಕೇಳ್ತಾರೆ. ಏನು? ನಾನು ಅಂದ್ಕೊಂಡಿದ್ದಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಯಾವಾಗಲೂ ಸದಾ ನಗರಗ್ತಾ ಇರಬೇಕು, ಇದಕ್ಕೆಲ್ಲ ಹಲವಾರು ರೀತಿಯ ಒಂದು ದೊಡ್ಡ ಒಂದು ಗುಡ್ಡೆ, ಇದು ಮನಸ್ಸಿನ ಬೀಜ. ಒಪ್ಕೋಬೋದಾ? ಮನಸ್ಸಿನ ಬೀಜ ಯಾವುದು ಅನ್ನೋ ಪ್ರಶ್ನೆ ಆದರೆ ಇದೆ ಅಂತೀಯಾ ಇಲ್ಲ ಅಂತೀಯಾ? ಅಲ್ಲ, ಆಸೆನಾ ಅಂತ ಹೇಳಕ್ ಬಂದೆ. ಮನಸ್ಸಿಗೊಂದು ಬೀಜ ಇದೆ, ಯಾವುದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಅದು ಭಕ್ತಿ. ಮನಸ್ಸಿನ ಬೀಜ ಭಕ್ತಿ. ಏನು? ಇವತ್ತು ನಾನು ಲವ್ವರ್ನ ಅದೇನೇ ಆಗಲಿ 8 ಗಂಟೆಗೆ ಮೀಟ್ ಮಾಡಲೇಬೇಕು, ಅದು ಭಕ್ತಿ ಅಲ್ವಾ? ಅದು ಭಕ್ತಿ. 8 ಗಂಟೆಗೆ ರೀಚ್ ಆಗಲೇಬೇಕು, ನಾವು ಅವಳು ಕಾಯಿಸ್ಬಾರ್ದು, ನಾನೇ ಹೋಗಿ ಮೀಟ್ ಆಗಬೇಕು, ಇದು ಭಕ್ತಿ. ಅದು ಅವನು ಆಗ್ಬೋದು, ಅವಳು ಆಗ್ಬೋದು. ಅಥವಾ ನಾನು ಈ ಕೆಲಸನ ಇಷ್ಟು ಗಂಟೆಗೆ ನಾನು ಮಾಡಿ ಮುಗಿಸ್ಬೇಕು, ಅದು ಭಕ್ತಿ. ಮಾಡಿದ್ರಾಯ್ತು, ಏನೀಗ ಅರ್ಜೆಂಟು ಅಂದರೆ ಅದಕ್ಕೆ ಹೆಸರು ನಾವು ಕೂಡ ಬೇಡ, ಅವರೇ ಇಟ್ಕೊಳ್ಳಿ ಅಲ್ವಾ? ಈ ಮನಸ್ಸಿನ ಬೀಜವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಪ್ರತಿದಿನ ಮನೆಯಲ್ಲಿ ಇರ್ತಕ್ಕಂತಹ ನಮಗೆ ಒಂದು ಸತ್ಯಾಂಶ ಗೊತ್ತಾಗಬೇಕು. ಏನು? ಭಗವಂತನ ನಾವು ನೋಡ್ಲಿಕ್ಕಾಗಿಲ್ಲ, ಭಗವಂತ ಮಾಯೆ ಅಂತ ಅಂದ್ಕೊಂಡಿದ್ದೀವಿ. ಹೌದು. ಹಾಗಂತ ಭಗವಂತ ಇಲ್ಲ ಅಂತಾನೆ ಇದ್ದಾನೆ ಅಂತಾನ? ಇದ್ದಾರೆ. ಆದರೆ ಮಾಯೆ ನಮಗೆ ಕಾಣಿಸ್ತಾ ಇಲ್ಲ. ಅದು ಭಗವಂತ ನಮಗೆ ಕಾಣಿಸೋದಲ್ಲ, ಹಲವಾರು ರೀತಿಯಲ್ಲಿ ಲೀಲೆಯಲ್ಲಿ, ಅಂದರೆ ಆಟ, ಭಗವಂತನ ಆಟ ಆಡ್ತಾ ಇರೋದು ನಮಗೆ ಪ್ರಕೃತಿಯಲ್ಲಿ ಇದೆ ಅಂತ ಒಪ್ಕೋಬೋದಾ ಇಲ್ವಾ? ಒಪ್ಕೋಬೋದು ಗುರುಗಳೇ. ಅದನ್ನು ಯಾವ್ದು ತಗೊಳ್ಳೋಣ ಅಂದರೆ ಗೋಮಾತೆಯನ್ನು ತಗೊಳ್ಳೋಣ. ಒಪ್ಕೋಬೋದಾ? ಹಸುವನ್ನು ನಾನು ದೇವರು ಅಂತ ಒಪ್ಕೊಂಡಿದ್ದೀವಿ. ಹೌದಾ? ಎಲ್ಲದಕ್ಕೂ ಬಳಸ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ನಾವು ಪ್ರಕೃತಿಯನ್ನು ಬಳಸುವುದನ್ನು ಸರಿಯಾಗಿ ತಿಳಿಯದೇ ಇರುವುದಕ್ಕೊಂದು ಹೆಸರಿದೆ.
ನೆಲೆಯ ಬೆಲೆಯನ್ನು ತಿಳಿಯದೇ ಇರುವ ಕಾರಣ, ನೆಲೆ ಅಂದ್ರೇನು? ನೆಲ ಗುರುಗಳೇ, ನಾವು ವಾಸ ಮಾಡುವಂಥ ಭೂಮಿ. ಮನೆ. ನೆಲೆ ಅದು ಆ ಒಂದು ಭಾಷೆಯಲ್ಲಿ ಹೇಳ್ತಾರೆ, ನೆಲೆ ಅಂದರೆ ಮನೆ ಅಂತ. ಹಾಂ. ಅದರ ಬೆಲೆ ನಮಗೆ ತಿಳಿದೇ ಇರುವ ಕಾರಣ ನಾವು ಈ ಥರ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಕಾರಣ ಏನು ಅಂದ್ರೆ, ಮನೆಯಲ್ಲಿ ಪ್ರತಿದಿನ ಯಾರೇ ಆಗಲಿ ಗೋವಿಗೂ ಗೋಮಾತೆಗೂ ಭೂಮಾತೆಗೂ ನಾವು ಅರ್ಪಿಸಬೇಕಾಗಿರ್ತಕ್ಕಂಥದ್ದು ಪ್ರತಿದಿನ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡಿದಾಗ ಆ ಮನೆಯಲ್ಲಿ ಯಾವುದೇ ಕೆಲಸಗಳು ತಟಸ್ಥವಾಗದ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ. ಯಾರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಒಂದ್ಸಲ ಹೊಡಿತೀವಿ ಸ್ವಾಮಿ, ಆಯುಧ ಪೂಜೆಗೆ ಒಂದ್ಸಲ ಹೊಡಿತೀವಿ ಸ್ವಾಮಿ, ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಹೊಡಿತೀವಿ ಸ್ವಾಮಿ, ಮುಗ್ದಾಯ್ತು. ಪ್ರತಿದಿನ ತೆಂಗಿನಕಾಯಿ ಬಾಳೆಹಣ್ಣನ್ನು ಬಳಸುವ ವಿಧಾನ ಯಾರ ಮನೆಯಲ್ಲಿದೆ ಅಂತ ಇವತ್ತು ಕೈ ಎತ್ತಬೇಕು. ಕರೆ ಮಾಡಿದವರು, ಸ್ವಾಮಿ ನಾವು ದಿನ ತೆಂಗಿನಕಾಯಿ ಬಾಳೆಹಣ್ಣು ದೇವ್ರ ಹತ್ರ ಇಡ್ತೀವಿ ಅಂದರೆ ದೇವ್ರಿಗಲ್ಲ, ಭೂಮಿಗೆ ಅಲ್ವಾ? ಭೂಮಿಲೂ ಇಡಕ್ಕೆ ಜಾಗ ಇಲ್ಲ. ಯಾಕೆಂದ್ರೆ ದೇವ್ರನ್ನೇ ಮೇಲೆ ನೇತಾಕ್ಬಿಟ್ಟಿರ್ತಾರಲ್ಲ. ಯಾರನ್ನ? ದೇವ್ರನ್ನೇ ನೇತಾಕ್ಬಿಡ್ತಾರೆ. ನೇತಾಕೋದು ಅಂದ್ರೆ ಏನು? ಮೇಲ್ಮೊಳೆ ಒಡ್ಸಿಗ ಮಳೆ ಹೊಡೆದು ಸ್ಟ್ಯಾಂಡ್ ಮೇಲೆ ಇಟ್ಬಿಡೋದು. ನೇತಾಕ್ತಂಗೆ ತಾನೆ. ದೇವ್ರನ್ನೇ ನೇತಾಕೋ ಜನ ನಾವು. ನಮ್ಮನ್ನು ಬಿಡ್ತಾನ ದೇವರು? ಈ ನೇತಾಕಿರೋಕೆ ಜಾಗ ಚಿಕ್ಕದಲ್ಲ ಗುರುಗಳೇ, ಅದಕ್ಕೆ ಮೇಲ್ ನೇತಾಕಿರ್ತಾರೆ. ನಿಮ್ಗೆ ಯಾರು ದೇವ್ರ ತಂದು ನೇಣಾಕು ಅಂತ ಹೇಳಿದ್ರ? ದೇವ್ರು ನಿಮ್ಗೆ ಇಟ್ಕೊ ಅಂತ ಹೇಳಿದ್ರ? ಇಲ್ವಲ್ಲ. ನೀವು ಯಾಕೆ ಆ ಕಷ್ಟ ನೇಣಾಕ್ತೀರಾ ದೇವ್ರನ್ನ? ದೇವ್ರು ಇರ್ಬೇಕಲ್ಲ ಗುರುಗಳೇ. ಹಾಗೆ ಎಲ್ಲಿ? ಫೋಟೋ ಒಳಗ